ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಆಗ್ತಾ ಇದೆ. ಇಲ್ಲಿ ಜೈಲಿನಲ್ಲಿರುವಂತಹ ಆರೋಪಿ ದರ್ಶನ್ಗೆ ಹೊಸ ಸಂಕಷ್ಟ ಕೂಡ ಎದುರಾಗ್ತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸಾಕ್ಷಿಗೆ ಧಮಕಿ ಹಾಕಿದ್ದಂತಹ ಡಿ ಕಂಪನಿ ಗ್ಯಾಂಗ್ ಈಗ ಅರೆಸ್ಟ್ ಆಗಿದೆ. 49ನೇ ಸಾಕ್ಷಿಗೆ ಧಮಕಿ ಹಾಕಿದಂತಹ ಆರೋಪಿಗಳು ಈಗ ಲಾಕ್ ಆಗಿದ್ದಾರೆ. ಬೆದರಿಕೆ ಹಾಕಿರುವಂತಹ ಆರೋಪದ ಮೇಲೆ ಮೂವರು ಲಾಕ್ ಆಗಿದ್ದಾರೆ. ಸಾಕ್ಷಿ ಹೇಳದಂತೆ ಬೆದರಿಕೆ ಹಾಕಿದಂತಹ ಆರೋಪಿಗಳು ಇವರೆಲ್ಲರೂ ಕೂಡ ದರ್ಶನ್ ಅಭಿಮಾನಿಗಳು. 17ನೇ ಸಾಕ್ಷಿಗೆ ಧಮಕಿ ಹಾಕಿದ್ರಂತೆ. ಈ ರೀತಿಯಾಗಿ ಕೋರ್ಟಲ್ಲಿ ಏನೂ ಕೂಡ ಸತ್ಯ ಹೇಳಬಾರದು ಅಂತ ಹೇಳಿ ಈ ಬಗ್ಗೆ ಸಾಕ್ಷಿದಾರ ನ್ಯಾಯಾಲಯದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದ. ಇದು ಒಂದು ರೀತಿಯಾಗಿ ದರ್ಶನ್ಗೆ ಹೊಸ ಸಂಕಷ್ಟವೇ ಹೌದು. ಜೈಲಲ್ಲಿರುವಂತಹ ಆರೋಪಿ ದರ್ಶನ್ಗೆ ಇದು ಮತ್ತೊಂದು ತಲೆನೋವು. ಈಗ 17ನೇ ಸಾಕ್ಷಿಗೆ ಸಾಕ್ಷಿ ಹೇಳದಂತೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂತ ಆರೋಪದ ಅಡಿ ದರ್ಶನ್ ಅವರ ಅಭಿಮಾನಿಗಳನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿಕೊಂಡಿದ್ದಾರೆ. ಸಾಕ್ಷಿಗೆ ಧಮಕಿ ಹಾಕಿರುವಂತಹ ಡಿ ಕಂಪನಿ ಗ್ಯಾಂಗ್ ಇದು ಒಂದು ಫ್ಯಾನ್ ಪೇಜ್ ಆಗಿರುತ್ತೆ. ಡಿ ಕಂಪನಿ ಗ್ಯಾಂಗ್ ಒಂದು ಫ್ಯಾನ್ ಪೇಜ್ ಆಗಿತ್ತು. ಈ ಫ್ಯಾನ್ ಪೇಜ್ ಅನ್ನ ದರ್ಶನ್ ಅವರ ಅಭಿಮಾನಿಗಳೇ ನಡೆಸ್ತಾ ಇದ್ರು ಅನ್ನೋದು ಗೊತ್ತಿದೆ. ಹಾಗಾಗಿ ಈಗ ಮೂವರನ್ನ ಲಾಕ್ ಮಾಡಿದ್ದಾರೆ ಪೊಲೀಸರು ಅಂತ ಗೊತ್ತಾಗ್ತಾ ಇದೆ. ಸಾಕ್ಷಿ ಹೇಳಬಾರದು ಕೋರ್ಟ್ ಅಲ್ಲಿ ಅಂತ ಹೇಳಿ ಧಮಕಿ ಹಾಕಿದ್ರಂತೆ, ಬೆದರಿಕೆ ಹಾಕಿದ್ರಂತೆ, ಜೊತೆ ಕರ್ಕೊಂಡು ಹೋಗಿದ್ದಾರೆ. ಪುಸ್ಲಾಯಿಸಿ ಕರ್ಕೊಂಡು ಹೋಗಿ ಆ ಸಾಕ್ಷಿದಾರನಿಗೆ ಈ ರೀತಿಯಾಗಿ ಧಮಕಿ ಹಾಕಿದ್ದಾರೆ. ಸಾಕ್ಷಿದಾರ ಸಂದೀಪ್ಗೆ ಪೊಲೀಸರಿಂದ ರಕ್ಷಣೆ ಕೊಡಬೇಕಾಗುತ್ತೆ. ಈಗ ಈ ರೀತಿಯಾಗಿ ಅವರೇ ಕೇಳಿಕೊಂಡಿದ್ದಾರೆ. ಡಿ ಕಂಪನಿ ಫ್ಯಾನ್ ಪೇಜ್ ನಿರ್ವಹಿಸ್ತಾ ಇದ್ದಂತ ಪುನೀತ್, ವೇಣು ಸುಹಾಸ್ ದರ್ಶನ್ ಅಭಿಮಾನಿ ಸಂಘದ ಸದಸ್ಯರಿರಲಿಲ್ಲ. ಕಾಮಾಕ್ಷಿ ಪಾಳ್ಯ ಪೊಲೀಸರಿಂದ ಮೂವರು ಈಗ ಅರೆಸ್ಟ್ ಆಗಿದ್ದಾರೆ. ಚರ್ಚೆಗೆ ಕರೆಸಿ ಸಾಕ್ಷಿದಾರನಿಗೆ ಬೆದರಿಕೆ ಹಾಕಿದ್ದಾರೆ ಈ ಆರೋಪಿಗಳು. ಹಾಗಾಗಿ ಈಗ ಅರೆಸ್ಟ್ ಆಗಿದ್ದಾರೆ. ಇದಕ್ಕೆ ಒಪ್ಪದ ಸಾಕ್ಷಿದಾರನಿಗೆ ಸುಹಾಸ್ ಬೆದರಿಕೆ ಹಾಕಿದ್ದಂತೆ. ಸಾಕ್ಷಿದಾರನ ಮಾತುಕತೆ ನಡೆಸುವ ನೆಪದಲ್ಲಿ ಕರ್ಸ್ಕೊಂಡು ಹೋಗಿದ್ರು. ಅದರ ಜೊತೆಗೆ ವೇಣು ಸುಹಾಸ್ ಮತ್ತು ಪುನೀತ್ ಎಂಬ ಮೂವರು ಈಗ ಬಂಧನ ಆಗಿದೆ. ಸದ್ಯ ಕಾಮಾಕ್ಷಿ ಪಾಳ್ಯ ಪೊಲೀಸರಿಂದ ತೀವ್ರವಾಗಿ ವಿಚಾರಣೆ ನಡೀತಾ ಇದೆ. ಹೀಗೆ ವೇಣು ಸುಹಾಸ್ ಮತ್ತು ಪುನೀತ್ ಎಂಬ ಮೂವರು ಅರೆಸ್ಟ್ ಆಗಿದ್ದಾರೆ. ಇದರಲ್ಲಿ ಈ ಒಂದು ಫ್ಯಾನ್ ಪೇಜ್ ಏನಿತ್ತು, ಈ ಫ್ಯಾನ್ ಪೇಜ್ ನ ಸುಹಾಸ್ ಅನ್ನೋ ಒಬ್ಬ ಆರೋಪಿ ಈ ಒಂದು ಫ್ಯಾನ್ ಪೇಜ್ ನ ನಡೆಸ್ತಾ ಇರ್ತಾನೆ. ದೊಡ್ಡ ಅಭಿಮಾನಿಗಳು ಇವರೆಲ್ಲರೂ ಕೂಡ, ಡಿ ಬಾಸ್ ಅಭಿಮಾನಿಗಳು, ದರ್ಶನ್ ಫ್ಯಾನ್ಸ್ ಇವರು. ಈ ಒಂದು ಫ್ಯಾನ್ ಪೇಜ್ ನ ನಡೆಸ್ತಾ ಇರ್ತಾರೆ. 17ನೇ ಸಾಕ್ಷಿಗೆ ನೆಪದಲ್ಲಿ ಅಥವಾ ಪುಸ್ಲಾಯಿಸಿ ಕರ್ಕೊಂಡು ಹೋಗಿದ್ದಾರಂತೆ. ಜೊತೆಯಲ್ಲಿ ಕರ್ಕೊಂಡು ಹೋಗಿ ಸುತ್ತಾಡಿಸಿದ್ದಾರೆ. ಕಾರಲ್ಲಿ ಕೂರಿಸ್ಕೊಂಡು ಬಹಳಷ್ಟು ಹೊತ್ತು ಸುತ್ತಾಡಿಸಿ ಅದಾದ ನಂತರ ಮೊದಲನೇದಾಗಿ ಒಳ್ಳೆ ಮಾತಿಂದ ಹೇಳಿದ್ದಾರೆ. ಅಂದ್ರೆ ಈ ರೀತಿಯಾಗಿ ಕೋರ್ಟಲ್ಲಿ ಏನು ಕೂಡ ಸಾಕ್ಷಿ ಹೇಳ್ಬೇಡ, ಸತ್ಯ ಏನು ಹೇಳ್ಬೇಡ, ಎಲ್ಲ ಸುಳ್ಳು ಹೇಳು ಅಂತ. ಅದಾದ ನಂತರ ಅವ್ನು ಯಾವಾಗ ಕೇಳಲಿಲ್ವ ಅವಾಗ ಧಮಕಿ ಹಾಕಿದ್ದಾರಂತೆ. ಈ ರೀತಿಯಾಗಿ ಧಮಕಿ ಹಾಕಿದ್ದಾರೆ, ಪ್ರಾಣ ಬೆದರಿಕೆ ಹಾಕಿದ್ದಾರೆ, ನನಗೆ ರಕ್ಷಣೆ ಕೊಡಿ ಅಂತ ಹೇಳಿ ಈಗ ಸಾಕ್ಷಿದಾರರೇನಿದ್ದಾರೆ 17ನೇ ಸಾಕ್ಷಿ ಅವರು ಹೋಗಿ ಕೋರ್ಟಲ್ಲಿ ಈ ರೀತಿಯಾಗಿ ಕೇಳ್ಕೊಂಡಿದ್ದಾರೆ ಜಡ್ಜ್ ಮುಂದೆ. ನನಗೆ ರಕ್ಷಣೆ ಕೊಡಿ, ನನಗೆ ಸತ್ಯ ಹೇಳ್ಬೇಡ ಅಂತ ಹೇಳಿ ಈ ರೀತಿಯಾಗಿ ಧಮಕಿ ಹಾಕಿದ್ದಾರೆ ಅನ್ನೋಂಥದ್ದು ಈಗ ಅವರು ಹೇಳ್ತಾ ಇದ್ದಾರೆ. ಜಡ್ಜ್ ಮುಂದೆ ನನಗೆ ರಕ್ಷಣೆ ಕೊಡಿ ಅಂತ ಕೇಳ್ಕೊತಾ ಇದ್ದಾರೆ. ಹಾಗಾಗಿ ಈಗ ಪೊಲೀಸರಿಂದ ಸಾಕ್ಷಿದಾರನಿಗೆ ರಕ್ಷಣೆ ಕೊಡಲಾಗ್ತಾ ಇದೆ. ಜೊತೆಗೆ ದರ್ಶನ್ ಅವರ ಅಭಿಮಾನಿಗಳು ಈ ಒಂದು ಫ್ಯಾನ್ ಪೇಜ್ ಅನ್ನ ಏನ್ ನಡೆಸ್ತಾ ಇದ್ರು, ಏನ್ ಕರ್ಕೊಂಡು ಹೋಗಿ ಅವರನ್ನ ಧಮಕಿ ಹಾಕಿದ್ರಲ್ಲ ಮೂವರು, ಪ್ರಮುಖ ಆರೋಪಿ ಇದರಲ್ಲಿ ಸುಹಾಸ್, ಮೂವರನ್ನು ಕೂಡ ಈಗ ಪೊಲೀಸರು ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಲಾಗ್ತಾ ಇದೆ. ಇದೆಲ್ಲವೂ ಕೂಡ ಒಂದು ಕಡೆ ಗಮನಿಸ್ತಾ ಇದ್ರೆ ಈಗ ಜೈಲಲ್ಲಿ ಇರುವಂತಹ ದರ್ಶನ್ಗೆ ಹೊಸ ಸಂಕಷ್ಟವೇ ಹೌದು. ಇದರಿಂದ ಮತ್ತೇನ್ ತಲೆನೋವಾಗುತ್ತೋ ಏನೋ ಗೊತ್ತಿಲ್ಲ. ಅಥವಾ ಈಗಾಗಲೇ ಕನಿಷ್ಠ ಪಕ್ಷ 1 ವರ್ಷ ಯಾವುದೇ ಕಾರಣಕ್ಕೂ ಕೂಡ ಬೇಲ್ ಇಲ್ಲ ಅನ್ನುವಂಥದ್ದು ಗೊತ್ತಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್, ಈಗ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಜಯ್, ಈಗ ದರ್ಶನ್ ಕೇಸಲ್ಲಿ ಮತ್ತಷ್ಟು ಅಪ್ಡೇಟ್ಸ್, ಇದು ದರ್ಶನ್ಗೆಲ್ಲೋ ಒಂದು ರೀತಿಯಾಗಿ ಮತ್ತೊಂದು ಸಂಕಷ್ಟ ಎದುರಾಗಬಹುದು ಅಂತ ಅನಿಸ್ತಾ ಇದೆ. ಆದ್ರೂ ಕೂಡ ಈ ಮೂವರು, ಪ್ರಮುಖವಾಗಿ ಸುಹಾಸ್ ಅನ್ನೋನ್ ಏನಿದ್ದಾನೆ, ಇಷ್ಟೊಂದು ಧೈರ್ಯ ಹೇಗ್ ಬಂತು? ಆ ಒಂದು 17ನೇ ಸಾಕ್ಷಿದಾರರನ್ನ ಕರ್ಕೊಂಡು ಹೋಗಿ ಅವನನ್ನ ಕಾರಲ್ಲಿ ಸುತ್ತಾಡಿಸ್ತಾರಂತೆ, ಆ ಸಂದರ್ಭದಲ್ಲಿ ಧಮಕಿ ಹಾಕಿದ್ದಾರೆ. ಇದೆಲ್ಲ ಯಾವಾಗ ನಡೆದಿತ್ತು? ಇಷ್ಟು ತಡವಾಗಿ ಯಾಕೆ ಬೆಳಕಿಗೆ ಬಂತು ಅಂತ? ಖಂಡಿತ, ಅಂದ್ರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಮುಖ ಹೇಳಿಕೆಯನ್ನ ಸಾಕ್ಷಿಗಳನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಒಂದ್ ಕಡೆ ಸೆಷನ್ ಕೋರ್ಟ್ ಕೂಡ ಮಾಡ್ತಾ ಇದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಅಂತೆ 60 ಪ್ರಮುಖ ಸಾಕ್ಷಿಗಳನ್ನ ವಿಚಾರಣೆಯನ್ನ ಮಾಡಬೇಕು, 1 ವರ್ಷದ ಒಳಗಾಗಿ ಈ ಒಂದು ಟ್ರಯಲ್ ಏನಿದೆ ಸಂಪೂರ್ಣವಾಗಿ ಮುಗಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೆಲವೊಂದಷ್ಟು ಡೈರೆಕ್ಷನ್ ಅನ್ನ ಕೊಟ್ಟಿತ್ತು. ಹೀಗಾಗಿ ಇದೀಗ ಒಂದು ಟ್ರಯಲ್ ಮಾಡುವಂತ ಕೆಲಸವನ್ನ ಸೆಷನ್ ಕೋರ್ಟ್ ಮಾಡ್ತಾ ಇದೆ. ಅದೇ ರೀತಿಯಾಗಿ ಸಾಕ್ಷಿಗಳ ವಿಚಾರಣೆಯನ್ನ ಖಂಡಿತವಾಗಿ ಮಾಡ್ತಾ ಇದೆ. ಇದರಲ್ಲಿ 49ನೇ ಸಾಕ್ಷಿ ಆಗಿರುವಂತಹ ಸಂದೀಪ್ ಅಂತ ವ್ಯಕ್ತಿ ಏನಿದ್ದಾನೆ,
ಈ ಒಂದು ಕೊಲೆ ಪ್ರಕರಣದಲ್ಲಿ 49ನೇ ಸಾಕ್ಷಿ ಆಗಿದ್ದಾನೆ. ಆತ ಕೂಡ ಈ ಒಂದು ಕೋರ್ಟ್ಗೆ ಬಂದು ಅಲ್ಲಿ ಸಾಕ್ಷಿಯನ್ನ ಹೇಳುವಂತ ಸಂದರ್ಭದಲ್ಲಿ ಕೂಡ ಆತನ ಬಗ್ಗೆ ಮಾಹಿತಿಯನ್ನು ಪಡೆದಂತ ಈ 3 ಪ್ರಮುಖ ಆರೋಪಿಗಳು ಅಂದ್ರೆ ಒಂದು ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದಂತ ಪುನೀತ್, ಸುಹಾಸ್ ಹಾಗೂ ವೇಣು ಅಂತ ಏನಿದ್ರೆ ಇವರನ್ನ ಈ ಸಾಕ್ಷಿಗೆ ಒಂದು ಬೆದರಿಕೆಯನ್ನು ಹಾಕಿದ್ರು. ಈ ಒಂದು ವಿಚಾರ ನ್ಯಾಯಾಲಯದಲ್ಲಿ ಖುದ್ದು ಅಲ್ಲಿ ವಿಚಾರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಸಾಕ್ಷಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ ನ್ಯಾಯಾಧೀಶರ ಮುಂದೆ, ನನಗೆ ಈ ರೀತಿಯಾಗಿ ಕಿಡ್ನಾಪ್ ಅನ್ನ ಮಾಡಿದ್ರು, ಜೊತೆಗೆ ಬೆದರಿಕೆಯನ್ನು ಹಾಕಿದ್ರು, ಯಾವುದೇ ರೀತಿಯಾಗಿ ನೀನು ಸಾಕ್ಷಿಯನ್ನ ಹೇಳಬಾರ್ದು ಅಂತ ಹೇಳಿ ಬೆದರಿಕೆ ಹಾಕಿದ್ರು. ನಂತರವಾಗಿ ನಾನು ಒಪ್ಪದೇ ಇದ್ದಂತ ಸಂದರ್ಭದಲ್ಲಿ ನನ್ನನ್ನ ಕಿಡ್ನಾಪ್ ಮಾಡಿ ಹಲವು ಕಡೆಗಳಲ್ಲಿ ಸುತ್ತಾಡಿಸಿ ನಂತರ ಕೊನೆಯದಾಗಿ ಕೊಲೆ ಮಾಡ್ತೀನಿ ಅಂತ ಹೇಳಿ ನೇರವಾಗಿ ಬೆದರಿಕೆಯನ್ನು ಹಾಕಿದ್ರು ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಕೆಲವೊಂದಷ್ಟು ಹೇಳಿಕೆಯನ್ನು ಕೂಡ ಸಂದೀಪ್ ಅವರು ಕೊಟ್ಟಿದ್ರು. ಹೀಗಾಗಿ ಗರಂ ಆಗಿದ್ದಂತ ನ್ಯಾಯಾಧೀಶರು ಕೂಡಲೇ ಪೊಲೀಸರಿಗೆ ಒಂದು ತಾಕೀತನ್ನ ಮಾಡಿದ್ರು. ಇಮಿಡಿಯೇಟ್ ಆಗಿ ಸಂದೀಪ್ಗೆ ಬೇಕಾಗಿರುವಂತಹ ಒಂದು ಸೇಫ್ಟಿಯನ್ನು ಕೊಡಬೇಕು, ಅವರಿಗೆ ಬಂದೋಬಸ್ತನ್ನು ಕೊಡಬೇಕು, ಜೊತೆಗೆ ಇಲ್ಲಿ ಬೆದರಿಕೆ ಹಾಕಿದಂತ ಆರೋಪಿಗಳನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಅನ್ನು ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೂಡ ನ್ಯಾಯಾಲಯ ಕೊಟ್ಟಿತ್ತು. ಹೀಗಾಗಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ನವರು ಸಂದೀಪ್ ಕೊಟ್ಟಂತ ಹೇಳಿಕೆ ಜೊತೆಗೆ ಒಂದು ಕೆಲವೊಂದಷ್ಟು ನಂಬರ್ ಆಗಿರ್ಬೋದು, ಯಾವಾಗ ಕಿಡ್ನಾಪ್ ಆಗಿದೆ, ಎಲ್ಲಿ ಕರ್ಕೊಂಡು ಹೋಗಿದ್ರು ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟ ನಂತರವಾಗಿ ಪೊಲೀಸ್ನವರು ಕೂಡ ಆ ಒಂದು ನಂಬರ್ನ ಟ್ರೇಸ್ ಅನ್ನ ಮಾಡಿದ್ರು. ಇಲ್ಲಿ ಪ್ರಮುಖವಾಗಿ ಈ ಡಿ ಕಂಪನಿ ಫ್ಯಾನ್ ಪೇಜ್ ಏನಿದೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಂಡಲ್ ಮಾಡ್ತಿದ್ದಂತ ಪ್ರಮುಖ ಆರೋಪಿ ಆಗಿರುವಂತ ಪುನೀತ್, ಆತನ ಜೊತೆಗೆ ತುಮಕೂರಿನ ದರ್ಶನ್ ಒಂದು ಅಭಿಮಾನಿಗಳ ಸಂಘ ಏನಿದೆ ಅಲ್ಲಿ ಸದಸ್ಯರಾಗಿರುವಂತ ವೇಣು, ಸುಹಾಸ್, ಇವರಿಬ್ರು ಕೂಡ ಈಗ ಒಟ್ಟು 3 ಜನ ಆರೋಪಿಗಳನ್ನ ಪೊಲೀಸ್ನವರು ಈಗಾಗಲೇ ಅರೆಸ್ಟ್ ಅನ್ನ ಮಾಡ್ಕೊಂಡ್ಬಂದು ಅವ್ರನ್ನ ತೀವ್ರ ವಿಚಾರಣೆಯನ್ನ ಮಾಡ್ತಾ ಇದ್ರೆ. ವಿಚಾರಣೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಅವರು ಹೌದು ನಾವು ಸಾಕ್ಷಿಗಳಿಗೆ ಕರ್ಕೊಂಡು ಹೋದ್ವಿ, ನಾವು ಮಾತನಾಡಿದ್ವಿ ಅಷ್ಟೇ, ನಾವು ಕೊಲೆ ಬೆದರಿಕೆ ಹಾಕಿಲ್ಲ ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ. ಹೀಗಾಗಿ ಜೊತೆಗೆ ಈಗ ದೂರುದಾರ ಅಂದ್ರೆ ಸಂದೀಪ್ ಕೊಟ್ಟಿದ್ದಂತ ಹೇಳಿಕೆ ಜೊತೆಗೆ ದೂರನ್ನ ಆಧರಿಸಿ ಇದೀಗ 3 ಜನ ಆರೋಪಿಗಳನ್ನ ಬಂಧಿಸಿರುವಂತಹ ಪೊಲೀಸರು ಅವರನ್ನ ಮತ್ತಷ್ಟು ವಿಚಾರಣೆ ಮಾಡುವಂತ ಕೆಲಸಗಳು ಕೂಡ ನಡೀತಾ ಇದೆ. ರೋಶ್ನಿ, ಥ್ಯಾಂಕ್ ಯು ಅಜಯ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.